ಜೀವನದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ತಾಳಿದವನು ಬಾಳಿಯಾನು ಈ ಮಾತನ್ನ ನಾವು ಕೇಳಿದ್ದೀವಿ. ಆದ್ರೂ ಕೂಡ ಜೀವನದಲ್ಲಿ ತಾಳ್ಮೆ ಅನ್ನೋದು ಇಂದಿನ ಯುವ ಪೀಳಿಗೆಗೆ ಇರೋದಿಲ್ಲ. ಹಾಗಿದ್ರೆ ತಾಳ್ಮೆ ಯಾಕೆ ಮುಖ್ಯವಾಗುತ್ತೆ? ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಸವಾಲುಗಳನ್ನ ಎದುರಿಸಬೇಕು, ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ತಾಳ್ಮೆಯ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ತಾರೆ. ನಮ್ಮೊಟ್ಟಿಗೆ ಇದ್ದಾರೆ ಡಿ.ಸಿ. ಸೋಮಶೇಖರ್ ಅವರು, ನಿವೃತ್ತ ಜಿಲ್ಲಾಧಿಕಾರಿ. ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ತಾಳ್ಮೆಯ ಕುರಿತಾಗಿ ನೀವು ಏನ್ ಹೇಳ್ತೀರಾ? ಈಗ ತಾನೇ ನೀವು ಹೇಳಿದ್ರೆ ತಾಳ್ಮೆ ಇದ್ದವನು ಬಾಳಿಯಾನು ಅಂತ. ತಾಳ್ಮೆಗೆ ಮೂಲ ಪ್ರೇರಣೆ ಅಂದರೆ ಶಿಸ್ತು, ಸಂಯಮ ಮತ್ತು ಮಧುರವಾದ ಮಾತುಗಳು. ತಾಳ್ಮೆ ಯಾಕಿರಬೇಕು? ಸಂಸಾರದಲ್ಲಿ ತಾಳ್ಮೆ ಇರಬೇಕು, ನಾವು ಕಾರ್ಯನಿರ್ವಹಿಸುವ ತಾಣಗಳಲ್ಲಿ ತಾಳ್ಮೆ ಇರಬೇಕು, ನಮ್ಮ ಸ್ನೇಹಿತರೊಂದಿಗೆ ವರ್ತಿಸುವಾಗ ತಾಳ್ಮೆ ಇರಬೇಕು, ನಾವು ಮಾಡುವ ಕಾರ್ಯದಲ್ಲೂ ತಾಳ್ಮೆ ಇರಬೇಕು. ನಮ್ಮ ದುಂಡಿರಾಜ್ ಭಾಳ ಸೊಗಸಾಗಿ ಹೇಳ್ತಾರೆ, ಸಾಗರವನ್ನು ದಾಟಬೇಕಾದ್ರೆ ತೆಪ್ಪ ಏರಬೇಕು, ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ತೆಪ್ಪಗಿರಬೇಕು ಅಂತ ಒಂದು ಮಾತನ್ನು ತಮಾಷೆಯಾಗಿ ಹೇಳ್ತಾರೆ. ಹಾಗೆ ನಮ್ಮ ತಾಳ್ಮೆ ಹೇಗಿರಬೇಕು ಅಂದರೆ ನಮ್ಮ ಮಾತಿನಲ್ಲೂ ತಾಳ್ಮೆ ಇರಬೇಕು. ಕಣ್ವಿಯವರೊಂದು ಮಾತು ಹೇಳ್ತಾರೆ, ಚನ್ನವೀರ್ ಕಣ್ವಿಯವರು, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ಮೃದು ವಚನ ಮೂರ್ಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಈ 3 ದಿನದ ಬಾಳು ಘಮಘಮಿಸುತ್ತಿರಲಿ ಅಂತ. ತಾಳ್ಮೆ ಇದ್ದಾಗ ಸಂಘರ್ಷ ಇರೋದಿಲ್ಲ. ತಾಳ್ಮೆ ಇದ್ದಾಗ ಒಂದು ಪ್ರೇಮಮಯವಾದ ವಾತಾವರಣ ಇರುತ್ತೆ. ತಾಳ್ಮೆ ನಮ್ಮ ದೇಹಕ್ಕೂ ಬಹಳ ಮುಖ್ಯ. ಅನೇಕ ಸಂದರ್ಭಗಳಲ್ಲಿ ನಮ್ಮ ದೇಹದಲ್ಲಾಗುವಂಥ ಆರೋಗ್ಯದ ತಲ್ಲಣಗಳಿಗೆ ಕಾರಣ ಏನು ಅಂತಂದರೆ ನಾವು ಯಾವಾಗಲೂ ಟೆನ್ಷನ್ನಲ್ಲಿರ್ತೇವೆ, ಯಾವಾಗಲೂ ಉದ್ವಿಗ್ನತೆಯಲ್ಲಿ ಇರ್ತೇವೆ. ಉದ್ವಿಗ್ನತೆ ಇರಬಾರ್ದು. ಕವಿ ಹೇಳ್ತಾರೆ ನೋಡಿ, ಹೊರಗೆ ಲೋಕಾಸಕ್ತಿ ಒಳಗೋ ಪರಮ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗದರ ಉದಾಸೀನ, ಹೊರಗೆ ಸಂಸ್ಕೃತಿಯ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಅಂತೇಳಿ. ತಾಳ್ಮೆ ಅದೊಂದು ಯೋಗ. ಅದು ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೋಗ ಅಂದರೆ ಒಂದು ಸಮಾಧಿಯ ಸ್ಥಿತಿ, ಸಂತೃಪ್ತಿ, ಸಮಾಧಾನ ಮತ್ತು ಸಂತೋಷದ ವಾತಾವರಣವನ್ನು ತಾಳ್ಮೆಯ ನೆಲೆಯಲ್ಲಿ ನಾವು ಸೃಷ್ಟಿ ಮಾಡಿಕೊಳ್ಳೋಕ್ಕೆ ನಮಗೆ ಸಾಧ್ಯತೆ ಇದೆ. ಕೆಲವೊಮ್ಮೆ ನಾವು ಅನೇಕ ಸಂದರ್ಭಗಳಲ್ಲಿ ತಾಳ್ಮೆ ಮೀರಿದ ನಡೆದಾಗ ಅಲ್ಲಿ ಸಂಘರ್ಷ ಆಗುತ್ತೆ, ಮಾತಿನ ವಾಗ್ವಾದಗಳಾಗುತ್ತೆ. ಹೀಗಾಗಿ ತಾಳ್ಮೆ ಎನ್ನುವಂಥದ್ದು ಮನುಷ್ಯನ ಬದುಕಿನ ಬಹುದೊಡ್ಡ ಸೂತ್ರ. ತಾಳ್ಮೆ ನಮ್ಮೆಲ್ಲ ಯಶಸ್ಸಿನ ಒಂದು ಗುಟ್ಟು ಅಂತ ನನ್ನ ಭಾವನೆ.